ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್. ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ವೆಜ್ ಕುರ್ಮಾ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಫಸ್ಟಲ್ಲಿ ಬೀನ್ಸು, ಕ್ಯಾರೆಟು ಮತ್ತು ಹೂಕೋಸು, ಆಲೂಗಡ್ಡೆ ಅವನ್ನೆಲ್ಲ ಸಣ್ಣದಾಗಿ ಹೆಚ್ಕೊಂಡು ಬಾಯ್ಲ್ ಮಾಡಿ ಇಟ್ಕೋಬೇಕು ಒಂದು ಸೈಡು. ಇನ್ನೊಂದು ಸೈಡು ಇಟ್ಕೊಂಡು ಎಣ್ಣೆ ಹಾಕಿ ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಹುರ್ಕೋಬೇಕು. ಅದಾದಮೇಲೆ ಅದು ಮಿಕ್ಸಿ ಜಾರಲ್ಲೇ ಇಟ್ಕೊಂಡು ಆಮೇಲೆ ಕೊಬ್ಬರಿ ತುರಿ ಮತ್ತು ಗೋಡಂಬಿ, ಒಂದು ಸ್ವಲ್ಪ ಜೀರಿಗೆ, ಉಪ್ಪು ಹಾಕಿ ಮತ್ತು ಗಸಗಸೆ, ಉಪ್ಪು ಎಲ್ಲ ಹಾಕಿ ರುಬ್ಕೋಬೇಕು. ಅದನ್ನು ತರಿತರಿಯಾಗಿ ಏನು ಬೇಡ, ನುಣ್ಣಗೆ ರುಬ್ಕೋಬೇಕು. ಅದಾದಮೇಲೆ ಮತ್ತೊಂದು ಪ್ಯಾನಿಗೆ ಸ್ವಲ್ಪ ಬೆಣ್ಣೆ ಮತ್ತು ಎಣ್ಣೆ ಹಾಕಿ ಅದು ಕರಗಿದ ಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ, ಇದು ಒಗ್ಗರಣೆ ಕೊಡೋಕ್ಕೆ ಹೇಳ್ತಾ ಇರೋದು. ಗ್ರೇವಿನ ಇದರಲ್ಲಿ ಹಾಕಬೇಕು. ಹಾಗಾಗಿ ಬೆಣ್ಣೆ 1-2 ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಅದು ಬೆಣ್ಣೆ ಎಲ್ಲ ಕರಗಬೇಕು, ಅಲ್ಲಿವರೆಗೂ ಅದನ್ನ ಹೀಟ್ ಮಾಡ್ತಾನೆ ಇರಬೇಕು. ಇದಕ್ಕೆ ಸ್ವಲ್ಪ ಮಸಾಲ ಐಟಮ್ ಹೇಳ್ತೀನಿ, ಅದನ್ನು ಹಾಕ್ಕೋಬೇಕು. ಇದು ಸೇಮ್ ರೆಸ್ಟೋರೆಂಟ್ ಥರನೇ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೋಬೇಕು. ಫಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಅದಾದಮೇಲೆ ಚಕ್ರ ಮೊಗ್ಗು ಅಂತ ಸಿಗುತ್ತಲ್ಲ, ಅದು ಕಲ್ಲು ಅಂತ ಹೇಳ್ತೀವಿ, ಅದು ಮತ್ತೊಂದೆರಡು ಪಲಾವ್ ಎಲೆ, 2 ಏಲಕ್ಕಿ, 4 ಲವಂಗ ಹಾಕ್ಕೋಬೇಕು. ಆಮೇಲೆ 1-2 ಇಂಚು ಶುಂಠಿ ಹಾಕ್ಕೋಬೇಕು. ಅದಾದಮೇಲೆ ಒಂದಾಯಿತು ನಿಮ್ಮ ಖಾರಕ್ಕೆ ತಕ್ಕಂಗೆ 2 ಮೆಣಸಿನ್ಕಾಯಿ ಇಲ್ಲ 1 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ, ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ಮತ್ತು ಮಸಾಲ ಐಟಮ್ಸ್ ಇದ್ದಾವಲ್ಲ, ಅವು ಎಣ್ಣೆಲೆ ಮಸಾಲ ಐಟಮ್ನ ಬಿಟ್ಕೊಂಡು ಅದು ಒಂಥರ ಮಸಾಲ ಪರಿಮಳ ಬರುತ್ತೆ, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಗ್ರೇವಿನ, ಗೋಡಂಬಿ ಎಲ್ಲ ಹಾಕಿ ಆಗಲೇ ಮಸಾಲೆ ಮಿಕ್ಸಿ ಮಾಡಿಕೊಂಡಲ್ಲ, ಅದನ್ನು ಇದರಲ್ಲಿ ಹಾಕ್ಕೋಬೇಕು. ಈ ಕಡಾಯಲ್ಲಿ ಹಾಕ್ಕೊಂಡು ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದು ಎಲ್ಲಿವರೆಗೂ ಅಂತಂದರೆ, ಇದು ಒಂಥರ ಸೈಡ್ಗೆ ಎಣ್ಣೆ ಬಿಡ್ತಾ ಇರುತ್ತೆ, ಸೈಡ್ಗೆಲ್ಲ ಎಣ್ಣೆ ಬಂದು ನಿಲ್ಲುತ್ತೆ. ಅಲ್ಲಿವರೆಗೂ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಸಿಮ್ಮಲ್ಲಿ ಇಟ್ಕೋಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ, ಜೀರಾ ಪೌಡ್ರು, ಇದು ಧನಿಯಾ ಪೌಡ್ರು ಹಾಕ್ಕೋಬೇಕು. ಅದು ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಗರಂ ಮಸಾಲ ಹಾಕ್ಕೋಬೇಕು. ಅದಾದಮೇಲೆ ಸಾಲ್ಟು, ಆಮೇಲೆ ಖಾರದ ಪುಡಿ, ಇವನ್ನೆಲ್ಲನೂ ಹಾಕಿ ನಿಮಗೆ ಉಪ್ಪು ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಲ್ರೆಡಿ ಮಸಾಲೆ ಕೂಡ ಮೆಣಸಿನ್ಕಾಯಿ ಹಾಕಿದ್ದೀವಿ, ಮತ್ತು ಇಲ್ಲಿ ಕೂಡ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀವಿ. ಹಾಗಾಗಿ ಮತ್ತು ಖಾರದ ಪುಡಿ ಬೇರೆ ಹಾಕ್ತಾಯಿದ್ವಲ್ಲ, ಇದು ರೆಡ್ ಚಿಲ್ಲಿ, ಅದು ಕಾಶ್ಮೀರಿ ಚಿಲ್ಲಿ ಪೌಡ್ರು, ಹಾಗಾಗಿ ಖಾರ ಕಡಿಮೆ, ಕಲರ್ಗೋಸ್ಕರ ಹಾಕ್ತಾಯಿದ್ದೀವಿ. ಗುಂಟೂರು ಮೆಣಸಿನ್ಕಾಯಿದು ಆದರೆ ಸ್ವಲ್ಪನೇ ಹಾಕ್ಕೊಳ್ಳಿ ನೀವು. ಇದೆಲ್ಲ ಆದಮೇಲೆ ಅದನ್ನೆಲ್ಲ ಕಲಿಸ್ಬಿಟ್ಟು ಒಂದು 5 ನಿಮಿಷ ಸಿಮ್ಮಲ್ಲಿಡಿ. ಅದೆಲ್ಲ ಎಣ್ಣೆ ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಕೊಳ್ಳುತ್ತಲ್ಲ, ಆ ಟೈಮಲ್ಲಿ ನೀವು ಮುಂಚೆ ಕುದಿಸ್ಕೊಂಡು ಇಟ್ಕೊಂಡಿದ್ವಲ್ಲ ತರಕಾರಿನ ಅದನ್ನು ಇದರಲ್ಲಿ ಮಿಕ್ಸ್ ಮಾಡಬೇಕು. ಅದರಲ್ಲಿ ಹೇಳಿದೆಲ್ಲ ಹೂಕೋಸು, ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಹಸಿ ಬಟಾಣಿ ಇದ್ರೆ ಕೂಡ ಹಾಕ್ಕೋಬೋದು. ನೋಡಿ, ಈ ಥರ ಎಣ್ಣೆ ಬಿಡ್ತಾ ಇದೆ. ಈ ಟೈಮಲ್ಲಿ ಇದು ಆಗಿದೆ ಅಂತ ಅಂದ್ಕೋಬೇಕು. ಈಗ ಇದಕ್ಕೆ ನಾವು ತರಕಾರಿಗಳನ್ನ ಕುದಿಸಿಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕಬೇಕು. ಹಾಕಿ ಒಂದು 5 ನಿಮಿಷ ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಕೆ, ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು. ಇದಕ್ಕೆ ಒಂದು 5 ನಿಮಿಷ ತನಕ ಸಿಮ್ಮಲ್ಲಿ ಇಡಬೇಕು. ಫಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು, ಗ್ರೇವಿ ಮತ್ತು ತರಕಾರಿನ ಮತ್ತು ಬೇರೆ ಆಗೋದಿಲ್ಲ ಅದು. ಹಾಗಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಮುಚ್ಚಿಟ್ಬಿಟ್ರೆ ಸೇಮ್ ರೆಸ್ಟೋರೆಂಟಲ್ಲಿ ಮಾಡೋ ವೆಜ್ ಕುರ್ಮಾ ಆ ಥರನೇ ಇರುತ್ತೆ. ಒಂದ್ಸಲ ಮಾಡಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ.
ನನ್ನ ಚಾನೆಲ್ನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು.